ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಂತಂದ್ರೆ ನಾವು ಟ್ರೇಡಿಂಗ್ ವ್ಯೂ ಯಾವ ತರ ಯೂಸ್ ಮಾಡಬಹುದು. ಸೊ ಪಾರ್ಟ್ ಬೈ ಪಾರ್ಟ್ ಮಾಡ್ತಾ ಇದೀವಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಸೊ ಈ ಸೀರೀಸ್ ನ ಯಾಕೆ ಅಂತಂದ್ರೆ ನಿಮ್ಗೆ ಯೂಸ್ಫುಲ್ ಆಗ್ಲಿ, ಟ್ರೇಡಿಂಗ್ ವ್ಯೂ ಯಾವ ತರ ಯೂಸ್ ಮಾಡ್ಕೋಬಹುದು, ಇದ್ರಲ್ಲಿ ಏನೆಲ್ಲ ಟೂಲ್ಸ್ ಇದಾವೆ, ಸೊ ಕಂಪ್ಲೀಟ್ ಗೈಡೆನ್ಸ್ ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಸೊ ಯಾಕಂದ್ರೆ ನೀವು ಬೇಸಿಕ್ ಕ್ಲಾಸಿಗೆ ಬಂದಿರ್ತೀರಾ, ಸೊ ಅವೆಲ್ಲ ನೀವು ಟ್ರೇಡಿಂಗ್ ವ್ಯೂ ನ ಅಲ್ಲಿ ನಿಮ್ಗೆ ಹೇಳ್ಕೊಟ್ರು ಕೂಡ ನಿಮ್ಗೆ ಅರ್ಥ ಆಗದೆ ಇರ್ಬೋದು. ಸೊ ಈ ವಿಡಿಯೋಸ್ ನೀವು ರಿಪೀಟೆಡ್ಲಿ ನೋಡ್ತಾ ಇದ್ರೆ ನಿಮ್ಗೆ ಕಂಪ್ಲೀಟ್ಲಿ ಇದ್ರ ಅರ್ಥ ಆಗುತ್ತೆ. ಸೊ ಯಾವ ತರ ಟ್ರೇಡಿಂಗ್ ವ್ಯೂ ಯೂಸ್ ಮಾಡ್ಬೋದು, ಸೊ ಟ್ರೇಡಿಂಗ್ ಅಲ್ಲಿ ಏನೇನಿದೆ, ಸೊ ಅದನ್ನೆಲ್ಲ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಪಾರ್ಟ್ 1 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನೇನ್ ನೋಡ್ಬೋದು ಕಂಪ್ಲೀಟ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟ್ ನಾವು tradingview.com ಓಪನ್ ಮಾಡಿದ ತಕ್ಷಣ ಈ ಪರ್ಟಿಕ್ಯುಲರ್ ಅಲ್ಲಿ ನೀವು ಲಾಗಿನ್ ಆಗ್ಬೇಕು. ಸೊ ಲಾಗಿನ್ ಅಂತಂದ್ರೆ ಕ್ಲಿಕ್ ಮಾಡಿ ನಿಮ್ಮ ಜಿಮೇಲ್ ಇಂದ ಲಾಗಿನ್ ಆಗ್ಬೇಕು. ಸೊ ಒನ್ಸ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಜಿಮೇಲ್ ಇಂದ ಲಾಗಿನ್ ಈ ತರ ಬರುತ್ತೆ. ಸೊ ಟ್ರೇಡಿಂಗ್ ವ್ಯೂ ಸೊ ಇಲ್ಲಿ ಇರುತ್ತೆ. ಸೊ ಕಂಪ್ಲೀಟ್ಲಿ ನೀವು ಇಲ್ಲಿ ಸೈನ್ ಇನ್ ಅಂತ ಇರುತ್ತೆ, ಸೈನ್ ಇನ್ ಮಾಡ್ಕೋಬೇಕು ಫಸ್ಟ್. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಸೊ ಪ್ರಾಡಕ್ಟ್ಸ್ ಅಂತ ಬಂದು ಇಲ್ಲಿ ಸೂಪರ್ ಚಾರ್ಟ್ಸ್ ಅಂತ ಬರುತ್ತೆ. ಒನ್ಸ್ ಸೂಪರ್ ಚಾರ್ಟ್ ಅಂತ ಕ್ಲಿಕ್ ಮಾಡ್ಬೇಕು ನೀವು. ಸೊ ಒನ್ಸ್ ಸೂಪರ್ ಚಾರ್ಟ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಚಾರ್ಟ್ ಓಪನ್ ಆಗುತ್ತೆ. ಅಂಡ್ ಈ ಚಾರ್ಟ್ ಅಲ್ಲಿ ನಿಮ್ಗೆ ನಾನು ನಿಫ್ಟಿ 50 ತೋರಿಸ್ತಾ ಇದ್ದೀನಿ. ಇಲ್ಲಿ ಮೇಲೆ ಸಿಂಬಾಲ್ ಇದೆ. ಸೊ ನೀವು ಮೇಲೆ ಸರ್ಚ್ ಸಿಂಬಾಲ್ ಅಲ್ಲಿ ಇವಾಗ ನನ್ಗೆ HDFC BANK HDFC ಬ್ಯಾಂಕ್ ಬೇಕು. ಸೊ HDFC ಬ್ಯಾಂಕ್ ಅಂತ ಸರ್ಚ್ ಮಾಡಿ HDFC ಬ್ಯಾಂಕ್ ಲಿಮಿಟೆಡ್ ಸ್ಟಾಕ್ NSE ಅಂತ ಇದೆ. NSE ನಾನು ಚೂಸ್ ಮಾಡ್ತಾ ಇದ್ದೀನಿ, ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನನ್ಗೆ HDFC ಬ್ಯಾಂಕ್ ನಮ್ಗೆ ಇಲ್ಲಿ ಬರುತ್ತೆ. ಸೊ ನಿಮ್ಗೆ ಯಾವೆಲ್ಲ ಸ್ಟಾಕ್ಸ್ ಬೇಕು ಜಸ್ಟ್ ನೀವು ಇಲ್ಲಿ ಹೋಗ್ಬೇಕು. ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಹಿಂಗ್ ಹೊಡೆದ್ರೆ ಬರುತ್ತೆ, ರಿಲಯನ್ಸ್ ಚಾರ್ಟ್ ಬರುತ್ತೆ ಇಲ್ಲಿ. ಸೊ ಇದು ನಿಮ್ಗೆ ಕ್ಯಾಂಡಲ್ ಸ್ಟಿಕ್ಸ್ ನೋಡೋಕೆ ಸಿಗುತ್ತೆ. ಅದೇ ರೀತಿ ಈ ಕ್ಯಾಂಡಲ್ ಸ್ಟಿಕ್ಸ್ ನಾನು ಚೇಂಜ್ ಮಾಡಬೇಕು ಅಂತಂದ್ರೆ ಇಲ್ಲಿ ಮೇಲೆ ನಿಮ್ಗೆ ಕ್ಯಾಂಡಲ್ಸ್ ಅಂತ ಆಪ್ಷನ್ಸ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮಲ್ಟಿಪಲ್ ಟೈಪ್ಸ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಯೂಸ್ ಮಾಡೋದು. ನಿಮಗೆ ಬಾರ್ ಬೇಕಾ ಬಾರ್ ಕ್ಯಾಂಡಲ್ ನೋಡ್ಕೋಬಹುದು, ಅಂಡ್ ನಿಮ್ಗೆ ಹಾಲೋ ಕ್ಯಾಂಡಲ್ಸ್ ಬೇಕಾ ಹಾಲೋ ಕ್ಯಾಂಡಲ್ ನೋಡ್ಬೋದು, ಅಂಡ್ ನಿಮ್ಗೆ ವಾಲ್ಯೂಮ್ ಕ್ಯಾಂಡಲ್ಸ್ ಬೇಕಾ ವಾಲ್ಯೂಮ್ ಕ್ಯಾಂಡಲ್ಸ್ ನೋಡ್ಕೋಬಹುದು, ಅಂಡ್ ನಿಮ್ಗೆ ನೆಕ್ಸ್ಟ್ ಲೈನ್ ಬೇಕಾ ಲೈನ್ ಕ್ಯಾಂಡಲ್ ನೋಡ್ಕೋಬಹುದು. ಇದನ್ನ ನಾವು ಯೂಸ್ ಮಾಡೋದು ಇಲ್ಲ. ಸೊ ನಾವೇನ್ ಮಾಡಿದ್ವಿ, ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ನ ಯೂಸ್ ಮಾಡ್ತೀವಿ. ಸೊ ಜಾಪನೀಸ್ ಅವರು ಕಂಡಿಡಿದು ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ನ ನಾವು ಮಾತ್ರ ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಮ್ಗೆ ಕಂಪ್ಲೀಟ್ಲಿ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಸ್ ನೇ ಬರುತ್ತೆ. ಇದು ನಿಮ್ಗೆ ಸ್ಟಾಕ್ ಫಸ್ಟ್ನೇ ವಿಷಯ, ಸ್ಟಾಕ್ಸ್ ನ ಹೆಂಗೆ ಸರ್ಚ್ ಮಾಡೋದು ಅಂತ ಇಲ್ಲಿ ನೀವು ತಿಳ್ಕೊಂಡ್ರಿ. ಅದಾದ್ಮೇಲೆ ಇಲ್ಲಿ ಕಂಪ್ಲೀಟ್ಲಿ ಟಾಪ್ ರೈಟ್ ಕಾರ್ನರ್ ಅಲ್ಲಿ ನಿಮ್ಗೆ ವಾಚ್ ಲಿಸ್ಟ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ 3 ಡಾಟ್ಸ್ ಲೈನ್ಸ್ ಮೇಲೆ ವಾಚ್ ಲಿಸ್ಟ್ ಬರುತ್ತೆ. ಇಲ್ಲಿ ನಿಮ್ಗೆ ಪ್ಲಸ್ ಆಡ್ ಸಿಂಬಾಲ್ ಅಂತ ಇದೆ. ಆಡ್ ಸಿಂಬಾಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಯಾವ ಸ್ಟಾಕ್ ಬೇಕು, ಇವಾಗ ನನ್ಗೆ ಪರ್ಟಿಕ್ಯುಲರ್ಲಿ ಯಾವ ಸ್ಟಾಕ್ ಬೇಕು ಅಂತಂದ್ರೆ ನನ್ಗೆ ಇವಾಗ ಡಿಕ್ಸಾನ್, ಎಕ್ಸಾಂಪಲ್ ಡಿಕ್ಸಾನ್ ಅಂತ ಒಂದು ಸ್ಟಾಕ್ ಇದೆ. ಸೊ ನಾನು ಇಲ್ಲಿ ಡಿಕ್ಸಾನ್ ಅಂತ ಕೊಟ್ಟು ಇಲ್ಲಿ ಪ್ಲಸ್ ಆಡ್ ಟು ವಾಚ್ ಲಿಸ್ಟ್ ಅಂತ ಬರುತ್ತೆ ನೋಡಿ. ಆಡ್ ಟು ವಾಚ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನನ್ಗೆ ಇದು ವಾಚ್ ಲಿಸ್ಟ್ ಅಲ್ಲಿ ಸೇರ್ಕೊಳುತ್ತೆ. ಸೊ ಈ ಕಂಪ್ಲೀಟ್ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಸಪೋಸ್ ಇವಾಗ ಇಲ್ಲಿ ರಿಲಯನ್ಸ್ ಇದೆ, ನೆಕ್ಸ್ಟ್ ನಾನು ಇಲ್ಲಿ ಕೆಳಗಡೆ ಆರೋ ಬಟನ್ ಕ್ಲಿಕ್ ಮಾಡಿದ್ರೆ ನನಗೆ SBI ಬರುತ್ತೆ. ನಿಮ್ಮ ಕೀಬೋರ್ಡ್ ಅಲ್ಲಿ ಕೆಳಗಡೆ ಆಡೋ ಬಟನ್ ಸೊ ಜಸ್ಟ್ ಹಿಂಗ್ ಕ್ಲಿಕ್ ಮಾಡಿ ಅದಾನಿ ಬರುತ್ತೆ. ಜಸ್ಟ್ ಹಿಂಗ್ ಕ್ಲಿಕ್ ಮಾಡಿ ನಿಮ್ಗೆ ಇದು ಬರುತ್ತೆ. ಸೊ ಇಲ್ಲಿ ನೀವು ವಾಚ್ ಲಿಸ್ಟ್ ನ ಹಾಕೋಬಹುದು. ಅಂಡ್ ಆಲ್ಸೋ ಈ ವಾಚ್ ಲಿಸ್ಟ್ ಅಲ್ಲಿ ನಿಮ್ಗೆ ನಿಫ್ಟಿ 50 ಕೂಡ ಹಾಕೋಬಹುದು, ಎಲ್ಲ ಇಂಡೆಕ್ಸ್ ಅಂಡ್ ಎಲ್ಲ ಕಂಪನೀಸ್ ಕೂಡ ಆಡ್ ಮಾಡ್ಕೋಬಹುದು. ಸೊ ಇದು ವಾಚ್ ಲಿಸ್ಟ್. ಈ ಕಡೆ ವಾಚ್ ಲಿಸ್ಟ್ ಅಲ್ಲಿ ನೀವು ಆಡ್ ಮಾಡ್ಕೊಂಡು ಕಂಪನೀಸ್ ಎಲ್ಲ ಸರ್ಚ್ ಮಾಡಿ ಆಡ್ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ಮೇಲೆ ಇಂಡಿಕೇಟರ್ಸ್ ಅಂತ ಇದೆ. ಸೊ ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಯಾವ ಇಂಡಿಕೇಟರ್ಸ್ ಬೇಕು, ಸಪೋಸ್ ನಾನು RSI ಅಂತ ಸರ್ಚ್ ಮಾಡಿ. ಸೊ RSI ಅಂತಂದ್ರೆ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನನ್ಗೆ RSI ಇಂಡಿಕೇಟರ್ಸ್ ನನ್ಗೆ ಅಪಿಯರ್ ಆಯ್ತು. ಯಾವೆಲ್ಲ ಇಂಡಿಕೇಟರ್ಸ್ ನಿಮ್ಗೆ ಬೇಕಾಗಿರುತ್ತೆ ಈ ಇಂಡಿಕೇಟರ್ ಸೆಷನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಇದು ಇಂಡಿಕೇಟರ್ಸ್. ಓಕೆ, ಅದೇ ರೀತಿ ನೆಕ್ಸ್ಟ್ ಟೈಮ್ ಫ್ರೇಮ್ಸ್. ಟೈಮ್ ಫ್ರೇಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಂಡಿಕೇಟರ್ಸ್ ಆದ್ಮೇಲೆ ನಮ್ಗೆ ಒಂದು ಟೈಮ್ ಫ್ರೇಮ್ಸ್ ಬೇಕು. ಸೊ ಇವಾಗ ನಾನು ಇಲ್ಲಿ 5 ಮಿನಿಟ್ಸ್ ಅಂತ ಹಾಕಿದ್ದೀನಿ. ನಿಮ್ಗೇನು ಇಲ್ಲಿ ಆರೋ ಮಾರ್ಕ್ ಬಟನ್ ಇದೆಲ್ಲ ಟೈಮ್ ಇಂಟರ್ವಲ್ ನಂಬರ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ 5 ಮಿನಿಟ್ಸ್ ಅಂತ ಇದೆ. 5 ಮಿನಿಟ್ಸ್ ಅಂತ ಹಾಕಿದ್ರೆ ಇಲ್ಲಿ ನಮ್ಗೆ ಟೆಕ್ನಿಕಲ್ ಚಾರ್ಟ್ ಅಲ್ಲಿ ಏನ್ ಕಾಣುತ್ತೆ, ಇವತ್ತು January 21 ಅಂದ್ರೆ 9:15 ಕ್ಯಾಂಡಲ್, ಅಂದ್ರೆ 9:15 ಕ್ಯಾಂಡಲ್ ನಮ್ಗೆ ಇಲ್ಲಿ ಓಪನ್ ಆಯ್ತು. 5 ಮಿನಿಟ್ಸ್ ಅಂದ್ರೆ 9:15 to 9:20, ನೆಕ್ಸ್ಟ್ 9:20 to 9:25,
ನೆಕ್ಸ್ಟ್ ಟೈಮ್ ಫ್ರೇಮ್ 9:25 to 9:30 ಅಂದ್ರೆ 5 ನಿಮಿಷಕ್ಕೆ ಒಂದೊಂದು ಕ್ಯಾಂಡಲ್ ಜನರೇಷನ್ ಆಯ್ತು. ಅಂದ್ರೆ ಈ ಪರ್ಟಿಕ್ಯುಲರ್ ಡೇ ಅಲ್ಲಿ ಇಲ್ಲಿಂದ ನಮ್ಗೆ ಇಲ್ಲಿ ಆಲ್ಮೋಸ್ಟ್ 74 ಬಾರ್ಸ್ ಅಂತಂದ್ರೆ 74 ಕ್ಯಾಂಡಲ್ಸ್ ನ ಜನರೇಷನ್ ಆಯ್ತು ಇವತ್ತು 5 ನಿಮಿಷದ್ದು ಅಂತ ಇಲ್ಲಿ ತೋರಿಸುತ್ತೆ. 5 ನಿಮಿಷ ಅಂದ್ರೆ ಇದು ಇಂಟ್ರಾಡೇ ಮಾಡಕ್ಕೋಸ್ಕರ. ಸೊ 3:30ಗೆ ನಮ್ಗೆ ಇಲ್ಲಿ ಕ್ಲೋಸ್ ಆಗಿದೆ. ಇಂಟ್ರಾಡೇ ಮಾಡ್ತೀನಿ ಅಂತಂದ್ರೆ ಇದು. ನೆಕ್ಸ್ಟ್ 15 ಮಿನಿಟ್ಸ್ ಬೇಕಂದ್ರೆ 15 ನಿಮಿಷಕ್ಕೆ ಒಂದೊಂದು ಕ್ಯಾಂಡಲ್ ಬರುತ್ತೆ. ಸೊ 9:15 ಅಂತಂದ್ರೆ 9:15 to 9:30, 9:30 to 9:45, 9:45 to 9:30. ಸೊ ಇದೆಲ್ಲ ನಿಮ್ಗೆ 15 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಇದು ನಿಮ್ಗೆ ಇಲ್ಲೆಲ್ಲ ಟೈಮ್ ಫ್ರೇಮ್ಸ್ ಗೊತ್ತಾಗುತ್ತೆ. ಡೇ ಟೈಮ್ ಫ್ರೇಮ್ ಬೇಕಾ ಡೇ ಟೈಮ್ ಫ್ರೇಮ್, ವೀಕ್ಲಿ ಟೈಮ್ ಫ್ರೇಮ್ ವೀಕ್ಲಿ. ಸೊ ಈ ತರ ಚಾರ್ಟ್ ಆದಾಗ ನೀವೇನ್ ಮಾಡ್ಬೋದು, ಕೆಳಗಡೆ ಇಲ್ಲಿ ನಿಮ್ಗೆ ಒಂದು ರೀಸೆಟ್ ಚಾರ್ಟ್ ವ್ಯೂ ಅಂತ ಇದೆ, ಅದಾದ್ರೂ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಈ ಸೈಡ್ ಸ್ಕ್ರಾಲ್ ಬಾರ್ ಇದೆ ನೋಡಿ, ನೀವು ಹಿಂಗ್ ಹಿಡ್ಕೊಂಡು ಸ್ಕ್ರಾಲ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಒನ್ಸ್ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಫುಲ್ ರಿಫ್ರೆಶ್ ಆಗಿ ರೀಸೆಟ್ ಆಗುತ್ತೆ ಚಾರ್ಟ್. ಬೇಕಾದ್ರೆ ಮತ್ತೆ ಝೂಮ್ ಇನ್ ಮಾಡ್ಕೋಬಹುದು. ಇಲ್ಲಿ ಮತ್ತೆ ಈ ಚಾರ್ಟ್ ಅಲ್ಲಿ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ, ಮತ್ತೆ ಝೂಮ್ ಇನ್ ಮಾಡ್ಕೊಳ್ಳಿ, ಡ್ರ್ಯಾಗ್ ಮಾಡ್ಕೊಳ್ಳಿ, ಮತ್ತೆ ಝೂಮ್ ಇನ್ ಮಾಡ್ಕೊಳ್ಳಿ, ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಇದು ಈ ತರ ಯೂಸ್ ಮಾಡ್ಕೋಬಹುದು. ಸೈಡ್ ಸ್ಕ್ರಾಲ್ ಬಟನ್ ಮತ್ತೆ ಇಲ್ಲಿ ಮೂಮೆಂಟಮ್ ಆಗೋದು. ಸೊ ಇದು ನೀವು ಚಾರ್ಟ್ ಅಲ್ಲಿ ಹೆಂಗೆ ಯೂಸ್ ಮಾಡೋ ಅಂದ್ರೆ ಇದು ಒಂದೊಂದು ವೀಕ್ ತೋರಿಸ್ತಾ ಇದೆ. ಮಂಡೇ ಟು ಫ್ರೈಡೆ, ಬಿಫೋರ್ ಮಂಡೇ ಟು ಫ್ರೈಡೆ ಒಂದ್ ಕ್ಯಾಂಡಲ್ 1 ವೀಕ್ ತೋರಿಸ್ತಾ ಇದೆ. ಇದು ಟೈಮ್ ಫ್ರೇಮಿನ ವಿಷಯ. ಸೊ ಕಂಪ್ಲೀಟ್ಲಿ ನಿಮ್ಗೆ ಇದು ಟೈಮ್ ಫ್ರೇಮ್ ಬಗ್ಗೆ ನಾನು ತಿಳಿಸಿದೀನಿ ಅಂಡ್ ಇಂಡಿಕೇಟರ್ಸ್ ಬಗ್ಗೆ ತಿಳಿಸಿದೀನಿ. ನೆಕ್ಸ್ಟ್ ನಾನು ಸರ್ಚ್ ಮಾಡೋದು ಯಾವ ತರ ಅಂತಾನು ತಿಳಿಸಿದೀನಿ, ಯಾವ ಸ್ಟಾಕ್ಸ್ ಬೇಕು ಯಾವ ತರ ಅಂತ ತಿಳಿಸಿದೀನಿ. ಅಂಡ್ ಆಲ್ಸೋ ವಾಚ್ ಲಿಸ್ಟ್ ಅಲ್ಲಿ ಯಾವ ತರ ಆಡ್ ಮಾಡ್ಕೋಬೇಕು ಸ್ಟಾಕ್ಸ್ ನ ಅಂತಾನು ಕೂಡ ನಿಮ್ಗೆ ತಿಳಿಸಿದೀನಿ. ಸೊ ನೆಕ್ಸ್ಟ್ ಕಮಿಂಗ್ ಪಾರ್ಟ್ 2 ಅಲ್ಲಿ ನಾನು ಟೂಲ್ಸ್ ನ ಯಾವ ತರ ಯೂಸ್ ಮಾಡೋದು, ಸಪೋರ್ಟ್ ರೆಸಿಸ್ಟೆನ್ಸ್ ನ ಯಾವ ತರ ಡ್ರಾ ಮಾಡೋದು, ಸೊ ಎಲ್ಲೆಲ್ಲಿ ನಾವು ಕನ್ಸಿಡರ್ ಮಾಡಬೇಕು, ಬಾಡಿ ಕನ್ಸಿಡರ್ ಮಾಡ್ಬೇಕಾ, ವೀಕ್ ಕನ್ಸಿಡರ್ ಮಾಡ್ಬೇಕಾ ಇದರಲ್ಲಿ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಇನ್ನೂ ಹೊಸ ಕಂಟೆಂಟ್ಗೆ ಲೈಕ್ ಮತ್ತೆ ಶೇರ್ ಮಾಡಿ. ಆಗ್ಲೇ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ನೀವು ಇದನ್ನ ತಿಳಿಸ್ಕೋಬಹುದು. ಅಂಡ್ ಯಾವ್ದೆಲ್ಲ ಹೊಸ ಟಾಪಿಕ್ ಬೇಕು ಜಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ಅದ್ರ ಬಗ್ಗೆ ನಾವು ಟಾಪಿಕ್ ನ ಕಂಟೆಂಟ್ ಮಾಡಿ ನಿಮ್ಗೆ ತಿಳಿಸೋಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.